ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆಟ್ಕಣಿಗೆ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಕೈಂಡ್ಸ್ ಆಫ್ ನೌನ್ ಅಂದ್ರೆ ನಾಮಪದಗಳಲ್ಲಿ 4 ವಿಧಗಳು ಬರ್ತವೆ. ಒಂದು ಒಂದು ಕಾಮನ್ ನೌನ್ ಅಂತ ಹೇಳ್ಬೋದು, ಎರಡನೇದು ಪ್ರಾಪರ್ ನೌನ್ ಅಂತ ಹೇಳಿದ್ರು, ಥರ್ಡ್ ಒನ್ ಅಬ್ಸ್ಟ್ರಾಕ್ಟ್ ನೌನ್, ಮತ್ತೆ ನಾಲ್ಕನೇದು ಯಾವತ್ತೊಂದು ಕಲೆಕ್ಟಿವ್ ನೌನ್. ಇವತ್ತು ನಾವು ಫಸ್ಟ್ ಯಾವ್ದು ತಿಳ್ಕೊಂಬರೋಣಪ್ಪ ಅಂತಂದ್ರ ಕಾಮನ್ ನೌನ್ ಬಗ್ಗೆ ಇವತ್ತು ನಾವು ತಿಳ್ಕೊಂಬರೋಣ. ಈ ಕಾಮನ್ ನೌನ್ ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಸಾಮಾನ್ಯ ನಾಮಪದ. ಸಾಮಾನ್ಯ ನಾಮಪದ ಅಂದ್ರೇನು? ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ಒಂದು ವಸ್ತುವನ್ನ ಸೂಚಿಸದೆ ಒಂದು ವರ್ಗ ಮತ್ತು ಒಂದು ಪ್ರಕಾರವನ್ನು ಸೂಚಿಸುವುದಕ್ಕೆ ನಾವೇನಂತೀಪ ಅಂದ್ರೆ ಸಾಮಾನ್ಯ ನಾಮಪದ ಅಂತ ಹೇಳ್ತೀವಿ. ಅದ್ರಲ್ಲಿ ಇಂಗ್ಲಿಷ್ನಾಗ ಅದೇ ತರ ಸೇಮ್ ಡೆಫಿನೆನ್ಸ್ ಸೇಮ್ ಇರುತ್ತದೆ. ಈಗ ನಾವೇನ್ ಮಾಡ್ಕೊಂಬರೋಣಪ್ಪ ಅಂತಂದ್ರ ಇಲ್ಲಿ ಎಕ್ಸಾಂಪಲ್ ಇದೆ ನೋಡ್ಲಿ. ಕಾಮನ್ ನೌನ್ಗೆ ಎಕ್ಸಾಂಪಲ್ ಒಂದು ಹೇಳ್ತಾ ಇದ್ದೀನಿ. ಈಗ ಯು ಹ್ಯಾವ್ ದ ನ್ಯೂ ಶೂಸ್. ಇಲ್ಲಿ ಶೂಸ್ ಅನ್ನೋದು ಏನಿದೆಯಲ್ಲ ಇದು ಕಾಮನ್ ವರ್ಡ್ ಆಗಿದೆ. ನಂತರ ಸೆಕೆಂಡ್ ಎಕ್ಸಾಂಪಲ್ ಐ ಲವ್ ಲುಕಿಂಗ್ ಆಟ್ ದ ಓಲ್ಡ್ ಬ್ರಿಡ್ಜ್. ಈ ಬ್ರಿಡ್ಜ್ ಅನ್ನೋದು ಏನಿದೆಯಲ್ಲ ಇದು ಕಾಮನ್ ನೌನ್ ಇದು. ಥರ್ಡ್ ಒನ್ ಎಕ್ಸಾಂಪಲ್ ದಟ್ ಬ್ಯಾಟ್ಸ್ಮನ್ ದ ಮೇಡ್ 100 runs. ಇಲ್ಲೇನ್ ಬ್ಯಾಟ್ಸ್ಮನ್ ಏನಿದೆಯಲ್ಲ ಇದು ಕಾಮನ್ ನೌನ್. ಇಲ್ಲಿ ಯಾವ ತರ ಇರುತ್ತೆ ಕಾಮನ್ ನೌನ್, ಯಾವ ತರ ಇರುತ್ತೆ ಮತ್ತು ಪ್ರಾಪರ್ ನೌನ್ ಯಾವ ತರ ನಾವು ತಿಳ್ಕೊಂಡ್ಬರೋಣ. ಈಗ ಕಾಮನ್ ನೌನ್ ಅನ್ನೋದು ಏನಿರುತ್ತಪ್ಪ ಅಂದ್ರೆ ವೆಜಿಟೇಬಲ್ ಆಗಿರ್ತದೆ, ಅಂದ್ರೆ ತರಕಾರಿಗಳು. ಅದೇ ನೀವು ಪ್ರಾಪರ್ ನೌನ್ ಅಂದ್ರೆ ಕ್ಯಾರೆಟ್ ಅಂದ್ರೆ ಪ್ರಾಪರ್ ನೌನ್ ಅದು ಕ್ಯಾರೆಟ್ ಅಂತ ಹೇಳ್ಬೋದು. ಅನಂತರ ಸಿಟಿ, ಒಂದು ಸಿಟಿ ಅಂದ್ರೆ ಯಾವ ಸಿಟಿ ಅಂತಂದು ಹೇಳಕ್ಕಾಗಲ್ಲ, ಬಟ್ ನಾವು ಪರ್ಟಿಕ್ಯುಲರ್ ಒಂದು ಸಿಟಿ ಅಂತಂದು ಹೇಳ್ಬೋದು ಅಂದ್ರೆ ಪ್ಯಾರಿಸ್. ಇದು ಪ್ರಾಪರ್ ನೌನ್ ಆಗಿರ್ತದೆ. ಥರ್ಡ್ ಒನ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಏನಂದ್ರೆ ಕಾಮನ್ ನೌನ್ ಇದೆ. ನಾವ್ ಅದನ್ನ ಪ್ರಾಪರ್ ನೌನ್ ಆಗಿ ಹೇಳ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅನ್ನೋದಿದೆಲ್ಲ ಅದು ಪ್ರಾಪರ್ ನೌನ್ ಆಗಿರ್ತದೆ. ಮೂರನೇ ಈಗ ಸಾಫ್ಟ್ವೇರ್ ಅನ್ನೋದು ಯಾವ ಸಾಫ್ಟ್ವೇರ್ ಅಂತ ಗೊತ್ತಿಲ್ಲ, ಒಟ್ಟು ಸಾಫ್ಟ್ವೇರ್ ಅನ್ನೋ ಒಂದು ವರ್ಕ್ ಅದು. ನಾವ್ ಅದನ್ನ ಫೋಟೋಶಾಪ್ ಅನ್ನೋದು ಏನಿದೆಯಲ್ಲ ಅದೊಂದು ಪ್ರಾಪರ್ ಆಗಿರೋದು ಒಂದು ನೇಮ್, ನಿರ್ದಿಷ್ಟವಾದಂತ ಒಂದು ನೇಮ್ ಆಗಿರ್ತದೆ. ನಂತರ ಮೂವಿ ಆ ಮೂವಿ ಆದ್ರೆ ಆಗಿರ್ಬೋದು. ನಾವೀಗ ಸ್ಟಾರ್ ವಾರ್ ಅನ್ನೋದು ಐತಲ್ಲ ಅದೊಂದು ಪ್ರಾಪರ್ ನೌನ್ ಆಗಿರ್ತದೆ. ತದನಂತರ ಯಾವಪ್ಪ ಒಂದು ಅನಿಮಲ್ ಅಂದ್ರೆ ಪ್ರಾಣಿಗಳು. ಈ ಪ್ರಾಣಿ ಯಾವ್ದಾದ್ರೆ ಆಗಿರ್ಬೋದು. ಅದರಲ್ಲಿ ಕಾಂಗ್ರೂ ಅನ್ನೋದು ಒಂದು ಏನೈತಿಲ್ಲ ಅದು ಒಂದು ಪ್ರಾಣಿ. ಅದಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಹೆಸರನ್ನ ಸೂಚಿಸ್ತೀವಲ್ಲ ಅದಕ್ಕೆ ಏನಂತೀಪ ಅಂದ್ರೆ ಪ್ರಾಪರ್ ನೌನ್ ಅಂತೀವಿ. ವರ್ಗ ಅಥವಾ ಒಂದು ಪ್ರಕಾರವನ್ನು ಏನ್ ಹೇಳ್ತೀವಲ್ಲ ನಾವು ಅದಕ್ಕೆ ಕಾಮನ್ ನೌನ್ ಅಂತ ಹೇಳ್ತೀವಿ. ಏನ್ ಇಷ್ಟ ಇದೆ ಅದೇನ ಕನ್ನಡದ ನಿಮ್ಗೆ ಹೇಳ್ಬೇಕು ಅಂತಂದ್ರ ಒಂದು ಊರು, ಯಾವ ಊರಪ್ಪ ಈಗ ಗುಂಬುಗಳ ಅಂತ ಇರುತ್ತೆ ಅಂದ್ರೆ ಅದೊಂದು ಪ್ರಾಪರ್ ನೌನ್. ಗುಂಬುಗಳ ಅನ್ನೋದೊಂದು ಪ್ರಾಪರ್. ಅದೊಂದು ನದಿ, ಯಾವ ನದಿ ಅಂತ ಹೇಳಕ್ಕಾಗಲ್ಲ. ನಾವೀಗ ಶರಾವತಿ ನದಿ ಅಂದ್ರೆ ಅದಕ್ಕೊಂದು ಪ್ರಾಪರ್ ನೌನ್, ನರ್ಮದೆ ನದಿ ಅಂದ್ರೆ ಅದೊಂದು ಪ್ರಾಪರ್ ನೌನ್. ಆ ತರ ಹೋಗ್ತದೆ. ಈಗ ನೀವು ಮರಗಳು ಅಂತ ಹೇಳ್ತೀವಿ, ಯಾವ ಮರಗಳು ಅಂತ ಹೇಳಕ್ಕಾಗತ್ತ? ಪ್ರಾಪರ್ ನೌನ್ ಇಂಥ ಮರ ಅಂತಂದು ಹೇಳಿದ್ರ ಈಗ ಬೇವಿನ ಮರ ಏನಿರುತ್ತಲ್ಲ ಅದು ಪ್ರಾಪರ್ ನೌನ್ ಅದು. ಅದ ನಾವ್ ಏನ್ ಮರ ಅನ್ನೋದು ಏನಿರುತ್ತಲ್ಲ ಅದು ಕಾಮನ್ ನೌನ್. ಇಷ್ಟ ಅದ್ರಲ್ಲಿ ಏನಿಲ್ಲ. ಎಲ್ಲರಿಗೂ ನಮಸ್ಕಾರ.